ತೋಟಗಾರಿಕಾ ಮೇಳವನ್ನು ಯಶಸ್ವಿಗೊಳಿಸಲು ಕರೆಕೊಟ್ಟ ಜಿಲ್ಲಾಧಿಕಾರಿ ಸಂಗಪ್ಪ. ಬಾಗಲಕೋಟೆ ನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇದೇ ಡಿಸೆಂಬರ್ 21, 22, 23ರಂದು ತೋಟಗಾರಿಕೆ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಈ ತೋಟಗಾರಿಕೆ ಮೇಳದಲ್ಲಿ ವಿವಿಧ ತಳಿಯ ಪಶು, ಆಡು, ಕುರಿ, ಶ್ವಾನ ಮತ್ತು ಮತ್ಸ್ಯಲೋಕ ಪ್ರದರ್ಶನ ನಡೆಯಲಿದೆ. ಅದರ ಜೊತೆಗೆ ತೋಟಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ, ಡ್ರೋನ್ ಬಳಕೆ, ಸ್ವಯಂ ವಿದ್ಯುತ್ ಚಾಲಿತ ಕೃಷಿ ಯಂತ್ರೋಪಕರಣಗಳು, ವಿವಿಧ ರೀತಿಯ ವಿವಿಧ ತಳಿಯ ತೋಟಗಾರಿಕಾ ಬೆಳೆಗಳ ಪ್ರದರ್ಶನ ನಡೆಯಲಿದೆ ಮತ್ತು ಶ್ರೇಷ್ಠ ತೋಟಗಾರಿಕಾ ರೈತ ಮಹಿಳೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಆದ್ದರಿಂದ ಎಲ್ಲ ರೈತರು ಹಾಗೂ ಸಾರ್ವಜನಿಕರು ಈ ತೋಟಗಾರಿಕಾ ಮೇಳದಲ್ಲಿ ಭಾಗವಹಿಸಿ ಮೇಳವನ್ನು ಯಶಸ್ವಿಗೊಳಿಸಬೇಕೆಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕರೆ ನೀಡಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ಬಾಗಲಕೋಟ್. ನಮ್ಮ ಬಾಗಲಕೋಟೆ ಜಿಲ್ಲೆಯ ರೈತರು ಹಾಗೂ ಉಳಿದಂತ ಎಲ್ಲ ಜಿಲ್ಲೆಯ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಮೇಳದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ಆಮೇಲೆ ನಂತರ ತಾವು ಈ ಏನು ತೋಟಗಾರಿಕೆ ಮೇಳದಲ್ಲಿ ಇರುತ್ತಲ್ಲ, ಈ ಹೊಸದಾಗಿ ಆವಿಷ್ಕರಿಸಿದ ತಂತ್ರಜ್ಞಾನ ಮತ್ತು ವಿವಿಧ ರೀತಿಯ ಬೆಳೆಗಳ ತಳಿ ಅಭಿವೃದ್ಧಿಗೊಂಡಿರುವಂಥ ಬೆಳೆಗಳ ಕುರಿತಂತೆ ಈಗಾಗಲೇ ತಾವೆಲ್ಲ ನೋಡಿರ್ಬೋದು. ಆಧುನಿಕ ತಂತ್ರಜ್ಞಾನ, IoT ಸಾಧನ ಅಳವಡಿಕೆ, GPS, ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡೋದು, ಹಾಗೂ ಮಣ್ಣಿನ ಫಲವತ್ತತೆ ಯಾವ ರೀತಿ ನಾವು ನೈಸರ್ಗಿಕ ಹೆಚ್ಚಿಸಬಹುದು ಮತ್ತು ಪ್ರೊಡಕ್ಟಿವಿಟಿ, ನಾವು 1 ಎಕರೆಗೆ ಎಷ್ಟು ಇಲ್ಲಿ ಬರ್ತಲ್ಲ ಅದನ್ನು ಯಾವ ರೀತಿ ಜಾಸ್ತಿ ಮಾಡಬೇಕಂತ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಎಲ್ಲನೂ ಕೂಡ ನಿಮಗೆಲ್ಲರಿಗೂ ಪರಿಚಯ ಆಗುತ್ತೆ. ಮತ್ತು ಎಲ್ಲ ನುರಿತ ಸಂಸ್ಥೆಗಳಿಂದ ನುರಿತ ವಿಜ್ಞಾನಿಗಳು, ಪರಿಣಿತರು ಇರ್ತಾರಲ್ಲ, ಇದರಲ್ಲಿ ಭಾಗವಹಿಸಿರ್ತಾರ. ತಮ್ಮ ಅನಿಸಿಕೆ, ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಮತ್ತು ತಂತ್ರಜ್ಞಾನ ಅರಿತುಕೊಳ್ಳಲು ಒಂದು ವೇದಿಕೆ ಆಗಿರ್ತದೆ. ಇದರಿಂದ ಎಲ್ಲ ರೈತ ಬಾಂಧವರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ತಾವೆಲ್ಲರೂ ಇದರಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ.